ಮೈ ಮೇಲೆ ವಸ್ತ್ರ ಧರಿಸದೆ ನಗ್ನವಾಗಿ ಸ್ನಾನ ಮಾಡುವ ಪ್ರತಿಯೊಬ್ಬ ಸ್ತ್ರೀಯರು ಈ ವಿಡಿಯೋ ನೋಡಲೇಬೇಕು. ನಗ್ನ ಸ್ನಾನ ಮಾಡಿದರೆ ಏನೆಲ್ಲ ಕಷ್ಟಗಳು ಬರುತ್ತದೆ ಎಂದು ಪರಮೇಶ್ವರನು ಪಾರ್ವತಿ ದೇವಿಗೆ ತಿಳಿಸಿದ ರಹಸ್ಯವಿದು. ಮನೆಯಲ್ಲಿ ದುಡ್ಡು ನಿಲ್ಲುತ್ತಿಲ್ಲವೇ? ಸ್ತ್ರೀಯರು ಸ್ನಾನ ಮಾಡುವಾಗ ಈ ಪರಿಹಾರವನ್ನು ಪಾಲಿಸಿದರೆ ಆಕಸ್ಮಿಕ ಧನಪ್ರಾಪ್ತಿಯಾಗುತ್ತದೆ. ಈ ವಿಡಿಯೋ ಸಂಪೂರ್ಣವಾಗುವಷ್ಟರಲ್ಲಿ ಸ್ನಾನದ ಬಗ್ಗೆ ಇರುವ ಭಾವನೆ ನಿಮಗೆ ಬದಲಾಗುತ್ತದೆ. ಇಷ್ಟು ದಿನ ನೀವು ಮಾಡುತ್ತಿದ್ದ ತಪ್ಪು ಏನೆಂದು ತಿಳಿಯುತ್ತದೆ. ಒಮ್ಮೆ ಶಿವನು ಪಾರ್ವತಿ ಜೊತೆಗೂಡಿ ಹರಿದ್ವಾರದಲ್ಲಿ ಸಂಚಾರ ಮಾಡುತ್ತಿರುತ್ತಾನೆ. ಮನುಷ್ಯರೆಲ್ಲರೂ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಹರ ಹರ ಗಂಗೆ ಎಂದು ಹೇಳುತ್ತಿರುತ್ತಾರೆ. ಶಿವ ಪಾರ್ವತಿಯರ ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಿ. ಅರ್ಧ ಕತೆ ಕೇಳಿದರೆ ಯಾವ ಪುಣ್ಯವೂ ಸಿಗುವುದಿಲ್ಲ. ಪಾರ್ವತಿ ದೇವಿಯು ಮನುಷ್ಯರೆಲ್ಲರೂ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಹರ ಹರ ಗಂಗೆ ಎಂದು ಹೇಳುತ್ತಾ ದುಃಖಿಸುತ್ತಾ ಕಷ್ಟಗಳನ್ನು ನೆನೆಯುತ್ತಾ ಸ್ನಾನ ಮಾಡುವುದನ್ನು ನೋಡಿ ಶಿವನಿಗೆ ಈ ಪ್ರಶ್ನೆಯನ್ನು ಕೇಳುತ್ತಾರೆ. ಈಶ್ವರ, ಗಂಗೆಯಲ್ಲಿ ಸ್ನಾನ ಮಾಡಿದರೆ ಸಮಸ್ತ ಪಾಪಗಳು ಕಳೆಯುತ್ತದೆ ಎನ್ನುತ್ತಾರೆ ಅಲ್ಲವೇ? ಇಲ್ಲಿರುವ ಜನರ ಪಾಪಗಳು ಏಕೆ ದೂರವಾಗುತ್ತಿಲ್ಲ ಎಂದು ಶಿವನಿಗೆ ಕೇಳಿದಾಗ ಶಿವನು ಪಾರ್ವತಿಗೆ, ಈಗಲೂ ಗಂಗೆಯಲ್ಲಿ ಅಷ್ಟೇ ಶಕ್ತಿ ಇದೆ, ಆದರೆ ಇಲ್ಲಿರುವ ಯಾರು ಕೂಡ ಗಂಗಾ ನದಿಯಲ್ಲಿ ಸರಿಯಾಗಿ ಸ್ನಾನ ಮಾಡಲೇ ಇಲ್ಲ ಎನ್ನುತ್ತಾರೆ. ಏನು ಸ್ವಾಮಿ ಹೀಗೆ ಹೇಳುತ್ತೀರಿ? ಇಲ್ಲಿ ಸ್ನಾನ ಮಾಡಿ ಬರುತ್ತಿರುವವರ ದೇಹ ಒದ್ದೆಯಾಗಿದೆ. ನದಿಯಲ್ಲಿ ಸ್ನಾನ ಮಾಡಿಯೇ ಇವರು ಬಂದಿದ್ದಾರೆ ಎಂದು ಪಾರ್ವತಿ ದೇವಿ ನುಡಿದಾಗ, ಇವರೆಲ್ಲರೂ ಕೇವಲ ನದಿಯಲ್ಲಿ ಮುಳುಗಿ ಬರುತ್ತಿದ್ದಾರೆ ಅಷ್ಟೇ. ನಾನು ನಿನಗೆ ಒಂದು ರಹಸ್ಯವನ್ನು ಹೇಳುತ್ತೇನೆ ಕೇಳು ಎಂದು ಅಲ್ಲಿಂದ ಹೊರಟ ಶಿವ ಪಾರ್ವತಿಯರು ಮರುದಿನ ಬೆಳಿಗ್ಗೆ ಗಂಗಾ ನದಿಗೆ ಬರುತ್ತಾರೆ. ವಿಪರೀತ ಮಳೆ ಪ್ರಭಾವದಿಂದ ನೀರಿನ ಹರಿವು ಹೆಚ್ಚಾಗಿತ್ತು. ಅಲ್ಲಲ್ಲೇ ಗುಂಡಿಗಳು ಏರ್ಪಟ್ಟಿದ್ದವು. ವೃದ್ಧನ ರೂಪದಲ್ಲಿ ಬಂದಿದ್ದ ಶಿವನು ಆ ಗುಂಡಿಯಲ್ಲಿ ಬಿದ್ದು ಸಹಾಯಕ್ಕಾಗಿ ಬೇಡುತ್ತಿದ್ದನು. ಪಕ್ಕದಲ್ಲಿಯೇ ಮನುಷ್ಯರೆಲ್ಲರೂ ನಡೆದಾಡುತ್ತಿದ್ದರು. ವೃದ್ಧನ ರೂಪದಲ್ಲಿದ್ದ ಶಿವನನ್ನು ಕಾಪಾಡಲು ಯಾರೂ ಕೂಡ ಮುಂದೆ ಬರಲಿಲ್ಲ. ಪರಮೇಶ್ವರನು ಮೊದಲೇ ಪಾರ್ವತಿ ದೇವಿಗೆ ಆ ಗುಂಡಿಯ ಬಳಿ ಒಂದು ಮಾತನ್ನು ಹೇಳಿ ಕೂರಿಸಿದ್ದ. ನನ್ನ ಪತಿ ಗುಂಡಿಗೆ ಬಿದ್ದಿದ್ದಾರೆ. ಯಾರಾದರೂ ಪುಣ್ಯಾತ್ಮರು ಇದ್ದರೆ ನನ್ನ ಗಂಡನನ್ನು ಬದುಕಿಸಿ ಎಂದು ಕೂಗು. ನನ್ನನ್ನು ಕಾಪಾಡಲು ಬಂದವರಿಗೆ ಹೀಗೆ ಹೇಳು, ನನ್ನ ಪತಿಯನ್ನು ಕಾಪಾಡಲು ಬಂದವರು ಯಾವ ಪಾಪವನ್ನು ಮಾಡಿರಬಾರದು. ಅಂತವರು ಮಾತ್ರ ನನ್ನ ಪತಿಯನ್ನು ಮುಟ್ಟಬೇಕು. ಏಕೆಂದರೆ ನನ್ನ ಪತಿಯು ಯಾವ ಪಾಪವನ್ನು ಇಲ್ಲಿಯ ತನಕ ಮಾಡಿಲ್ಲ. ಹೀಗೆ ನನ್ನನ್ನು ಕಾಪಾಡಲು ಬಂದವರಿಗೆ ಹೇಳಬೇಕು. ಪಾಪ ಮಾಡಿದವರು ನನ್ನ ಪತಿಯನ್ನು ಮುಟ್ಟಿದರೆ ಭಸ್ಮವಾಗುತ್ತಾರೆ ಎಂದು ಶಿವ ಪಾರ್ವತಿಗೆ ಮೊದಲೇ ಹೇಳಿಕೊಟ್ಟಿದ್ದ. ಶಿವ ಹೇಳಿಕೊಟ್ಟಂತೆ ಪಾರ್ವತಿಯು ಗಂಗೆಯಲ್ಲಿ ಸ್ನಾನ ಮಾಡಲು ಬಂದವರಿಗೆ ಸಹಾಯ ಕೇಳುತ್ತಾ ಈ ಮಾತುಗಳನ್ನು ಹೇಳುತ್ತಾಳೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಗುಂಪು ಗುಂಪಾಗಿ ಜನರು ಬರುತ್ತಿದ್ದರು. ಒಬ್ಬ ಸುಂದರ ಸ್ತ್ರೀ ಅಲ್ಲಿ ಕುಳಿತಿರುವುದನ್ನು ನೋಡಿ ಹಲವರ ಮನಸ್ಸಿನಲ್ಲಿ ದುಷ್ಟ ಆಲೋಚನೆಗಳು ಹುಟ್ಟುತ್ತಿದ್ದವು. ಆದರೆ ಕೆಲವರು ಪಾರ್ವತಿ ದೇವಿಗೆ ಹೀಗೆಂದರು, ಆ ವೃದ್ಧನನ್ನು ಸಾಯಲು ಬಿಡು, ಏಕೆ ಆ ವೃದ್ಧನಿಗಾಗಿ ಅಳುತ್ತೀಯಾ ಎಂದು. ಅಷ್ಟರಲ್ಲೇ ಒಬ್ಬ ಪುಣ್ಯಾತ್ಮನು ದಯಾಮಯನಾದ ಒಬ್ಬ ವ್ಯಕ್ತಿ ಅಲ್ಲಿ ಬಂದನು. ನಿನ್ನ ಗಂಡನನ್ನು ಹೊರಗೆ ಎಳೆಯಲ ಎಂದು ಕೇಳಿದನು. ಅವಳು ಹೌದು ಎಂದು ಹೇಳುತ್ತಿದ್ದಂತೆ ನಂತರ ಪಾರ್ವತಿ ದೇವಿ ಹೇಳಿದ ಮಾತುಗಳನ್ನು ಕೇಳಿ ಆ ವ್ಯಕ್ತಿಯು ತಡೆದು ನಿಂತನು. ಅವನ ಮನದಲ್ಲಿ ಈ ಆಲೋಚನೆ ಬಂದಿತ್ತು, ನಾನು ಈಗಷ್ಟೇ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಬಂದಿದ್ದೇನೆ, ಆದರೂ ನಾನು ಭಸ್ಮವಾಗಿ ಹೋಗಿಬಿಟ್ಟರೆ ಎಂದು ಭಯಪಟ್ಟನು. ಅಂತೂ ಆ ವ್ಯಕ್ತಿ ಅಲ್ಲಿಂದ ತೆರಳಿಬಿಟ್ಟನು. ಬರುವವರು ಎಲ್ಲಿ ನಾವು ಭಸ್ಮವಾಗಿ ಬಿಡುತ್ತೇವೋ ಎಂದು ಹೆದರಿ ಹೋಗುತ್ತಿದ್ದರು. ಯಾರು ಕೂಡ ಆ ವೃದ್ಧ ವ್ಯಕ್ತಿಯನ್ನು ಹಿಡಿಯುವ ಧೈರ್ಯ ಮಾಡಲಿಲ್ಲ. ಗುಂಪು ಗುಂಪಾಗಿ ಜನರು ಬರುತ್ತಿದ್ದರು, ಕೇಳುತ್ತಿದ್ದರು, ಮತ್ತೆ ಹೋಗುತ್ತಿದ್ದರು. ಸಂಜೆ ಆಯಿತು. ಆಗ ಪರಮೇಶ್ವರನು ಹೇಳಿದರು, ನೋಡಿದೆಯಾ ಪಾರ್ವತಿ ದೇವಿ, ಯಾರಾದರೂ ಸತ್ಯ ಮನಸ್ಸಿನಿಂದ ಗಂಗಾ ನದಿಗೆ ಸ್ನಾನ ಮಾಡಲು ಬಂದಿದ್ದಾರಾ? ಸ್ವಲ್ಪ ಸಮಯದ ನಂತರ ಒಬ್ಬ ಯುವಕ ಗಂಗಾ ನದಿಯಿಂದ ಹರ ಹರ ಗಂಗೆ ಹರ ಹರ ಗಂಗೆ ಎಂದು ಜಪಿಸುತ್ತಾ ಬರುತ್ತಿದ್ದನು. ಪಾರ್ವತಿ ದೇವಿ ಆ ಯುವಕನಿಗೂ ವಿಷಯವನ್ನು ತಿಳಿಸಿದಳು. ಆ ಯುವಕ ಹೃದಯ ಕರುಣೆಯಿಂದ ತುಂಬಿತು. ಅವನು ಪರಮೇಶ್ವರನನ್ನು ಎಳೆಯಲು ಸಿದ್ಧನಾದನು. ಆಗ ಪಾರ್ವತಿ ದೇವಿ ಅವನನ್ನು ನಿಲ್ಲಿಸಿ ಹೀಗೆಂದಳು, ನೀನು ಯಾವ ಪಾಪವನ್ನು ಮಾಡದೇ ಇದ್ದರೆ ಮಾತ್ರ ನನ್ನ ಗಂಡನನ್ನು ಸ್ಪರ್ಶಿಸು, ಇಲ್ಲವಾದರೆ ಸ್ಪರ್ಶಿಸಿದ ಕ್ಷಣದಲ್ಲೇ ನೀನು ಭಸ್ಮವಾಗಿ ಬಿಡುವೆ ಎಂದು ಎಚ್ಚರಿಸಿದಳು. ಆ ಯುವಕನು ಯಾವುದೇ ಭಯವಿಲ್ಲದೆ ದೃಢ ನಿಶ್ಚಯದಿಂದ ಹೇಳಿದನು, ಅಮ್ಮ, ನೀವು ನೋಡಿದಿರಲ್ಲ, ಈಗಷ್ಟೇ ನಾನು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಬರುತ್ತಿದ್ದೇನೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಯಾರ ಮೇಲೂ ಪಾಪ ಉಳಿಯುವುದಿಲ್ಲ ಅಲ್ಲವೇ ಎಂದು ಹೇಳುತ್ತಾ ಅವನು ಪರಮೇಶ್ವರನನ್ನು ಒಮ್ಮೆಲೆ ಎಳೆದನು. ಆ ಕ್ಷಣದಲ್ಲೇ ಪಾರ್ವತಿ ಮತ್ತು ಪರಮೇಶ್ವರರು ತಮ್ಮ ನಿಜ ರೂಪವನ್ನು ದರ್ಶನ ನೀಡಿ ಆ ವ್ಯಕ್ತಿಗೆ ಆಶೀರ್ವದಿಸಿದರು, ಮಾಯವಾದರು.
ಆಗ ಪರಮೇಶ್ವರನು ಹೇಳಿದನು, ಪಾರ್ವತಿ, ಇಷ್ಟು ಜನರಲ್ಲಿ ಒಬ್ಬನೇ ನಿಜವಾಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದನು. ಯಾರು ಶ್ರದ್ಧೆ ವಿಶ್ವಾಸ ಇಲ್ಲದೆ ಕೇವಲ ತೋರಿಕೆಗಾಗಿ ಗಂಗಾ ಸ್ನಾನ ಮಾಡುತ್ತಾರೋ ಅವರಿಗೆ ನಿಜವಾದ ಫಲಗಳು ದೊರೆಯುವುದಿಲ್ಲ. ಭಕ್ತಿ ಮತ್ತು ಶ್ರದ್ಧೆಯಿಂದ ಸ್ನಾನ ಮಾಡಿದರೆ ಅನೇಕ ಪುಣ್ಯಗಳು ದೊರೆಯುತ್ತವೆ. ನಂತರ ಪರಮೇಶ್ವರನು ಪಾರ್ವತಿ ದೇವಿಗೆ ಹೇಳಿದರು, ಈಗ ನಾವು ನಿನಗೆ 12 ಮಾತುಗಳನ್ನು ಹೇಳುತ್ತೇನೆ. ಯಾರು ಸ್ನಾನ ಮಾಡುವಾಗ ಮನಸ್ಸಿನಲ್ಲಿ ಈ 12 ನಿಯಮಗಳನ್ನು ಪಾಲಿಸುತ್ತಾರೋ ಅವರು ಎಂದಿಗೂ ದುಃಖವನ್ನು ಅನುಭವಿಸುವುದಿಲ್ಲ. ಅವರ ಮನೆಗಳಲ್ಲಿ ಸದಾ ಲಕ್ಷ್ಮೀದೇವಿಯ ಸ್ಥಿರವಾಸವಾಗಿರುತ್ತದೆ. ಅವರ ಮನೆಗಳಿಗೆ ಅಪಾರ ಧನ ಸಂಪತ್ತು ಬರುತ್ತದೆ. ಆ ಮನೆಯಲ್ಲಿ ಯಾವತ್ತೂ ಜಗಳಗಳು ನಡೆಯುವುದಿಲ್ಲ. ಅವರ ಕುಟುಂಬವು ಬಹಳ ಸಂತೋಷದಿಂದ ಜೀವನವನ್ನು ನಡೆಸುತ್ತದೆ. ನೀವು ಕೂಡ ಈ 12 ನಿಯಮಗಳನ್ನು ಗಮನದಿಂದ ಕೇಳಿ. ಈ 12 ನಿಯಮಗಳನ್ನು ಕೇಳಿದ ನಂತರ ಇನ್ನೊಂದು ವಿಷಯವನ್ನು ಹೇಳುತ್ತೇನೆ ಎಂದು ಪರಮೇಶ್ವರನು ಪಾರ್ವತಿ ದೇವಿಗೆ ಹೇಳಿದರು. ಸ್ನಾನ ಮಾಡುವುದರಿಂದ ದೇಹ ನಿರೋಗಿಯಾಗಿರುತ್ತದೆ, ಮನಸ್ಸು ಶಾಂತವಾಗಿರುತ್ತದೆ. ಸ್ನಾನದಿಂದ ಮುಖದಲ್ಲಿ ಕಾಂತಿ ಹೆಚ್ಚುತ್ತದೆ, ದೇಹದ ಆಕರ್ಷಣೆಯು ವೃದ್ಧಿಯಾಗುತ್ತದೆ. ಪ್ರತಿದಿನವೂ ಒಂದು ನಿಯಮದಂತೆ ಕೆಲವು ವಿಷಯಗಳ ಮೇಲೆ ಗಮನ ಹರಿಸಿದರೆ ಬಹಳ ಲಾಭಗಳನ್ನು ಪಡೆಯಬಹುದು. ಸ್ನಾನ ಮಾಡುವಾಗ ಈ ನಿಯಮಗಳ ಮೇಲೂ ಖಂಡಿತವಾಗಿ ಗಮನ ಕೊಡಬೇಕು. ಈಗ ಅದರ ಬಗ್ಗೆ ತಿಳಿದುಕೊಳ್ಳೋಣ ಎಂದು ಪರಮೇಶ್ವರನು ಪಾರ್ವತಿ ದೇವಿಗೆ ಹೇಳಿದರು. ಸ್ನಾನ ಮಾಡಿದ ನಂತರವೇ ಮನುಷ್ಯರು ಪೂಜಾ ಕಾರ್ಯಗಳನ್ನು ಮಾಡುವ ಯೋಗ್ಯತೆಯನ್ನು ಪಡೆಯುತ್ತಾರೆ. ಆದ್ದರಿಂದ ಬೆಳಿಗ್ಗೆಯೇ ಸ್ನಾನ ಮಾಡಬೇಕು. ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಸ್ನಾನ ಮಾಡುವುದರಿಂದ ಈ 10 ಸದ್ಗುಣಗಳು ದೊರೆಯುತ್ತವೆ: ರೂಪ, ತೇಜಸ್ಸು, ಪವಿತ್ರತೆ, ಆಯುಷ್ಯ, ಆರೋಗ್ಯ, ಬುದ್ಧಿಶಕ್ತಿ, ಲಕ್ಷ್ಮೀ ಕೃಪೆ, ಧನ, ಶ್ರೇಯಸ್ಸು ಮತ್ತು ಗೌರವ. ಇವುಗಳನ್ನು ಬಯಸುವವರು ಪ್ರತಿದಿನವೂ ಪ್ರತಿ ಋತುವಿನಲ್ಲೂ ಸ್ನಾನ ಮಾಡಬೇಕು. ಬೆಳಿಗ್ಗೆ ಸ್ನಾನ ಮಾಡುವುದರಿಂದ ಪಾಪಗಳು ನಾಶವಾಗುತ್ತವೆ, ಜೊತೆಗೆ ಪುಣ್ಯವು ಲಭಿಸುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಬೆಳಿಗ್ಗೆ ಸ್ನಾನ ಮಾಡುವವರಲ್ಲಿ ಸಾಕಷ್ಟು ಸಕಾರಾತ್ಮಕ ಶಕ್ತಿ ಇರುತ್ತದೆ. ಆದ್ದರಿಂದಲೇ ಬೆಳಿಗ್ಗೆ ಖಂಡಿತವಾಗಿ ಸ್ನಾನ ಮಾಡಬೇಕು. ಬೆಳಿಗ್ಗೆ ಸ್ನಾನ ಮಾಡುವವರ ಬಳಿಯಲ್ಲಿ ನೆಗೆಟಿವ್ ಅಂದರೆ ನಕಾರಾತ್ಮಕ ಶಕ್ತಿಗಳು ತಂಗುವುದಿಲ್ಲ. ಅದಕ್ಕಾಗಿ ಬೆಳಿಗ್ಗೆ ಸ್ನಾನ ಮಾಡುವುದು ತುಂಬಾ ಅಗತ್ಯವಾಗಿದೆ. ಅನಾರೋಗ್ಯವಾಗಿರುವ ಸಂದರ್ಭದಲ್ಲಿ ತಲೆಯನ್ನು ತೊಳೆದುಕೊಳ್ಳದೆ ಕುತ್ತಿಗೆಯ ಕೆಳಭಾಗದಿಂದ ದೇಹಕ್ಕೆ ಮಾತ್ರ ಸ್ನಾನ ಮಾಡಬೇಕು. ಅಥವಾ ಒದ್ದೆಯಾದ ಬಟ್ಟೆಯಿಂದ ದೇಹವನ್ನು ಶುದ್ಧಿಗೊಳಿಸಿಕೊಳ್ಳುವುದು ಒಂದು ವಿಧದ ಸ್ನಾನವೆಂದು ಪರಿಗಣಿಸಲಾಗುತ್ತದೆ. ಯಾವ ನದಿಯ ತೀರದಲ್ಲಿ ಬಟ್ಟೆಗಳನ್ನು ತೊಳೆಯುತ್ತಾರೋ ಅಲ್ಲಿ ನೀರು ಅಪವಿತ್ರವಾಗಿರುತ್ತದೆ ಎಂದು ಹೇಳಲಾಗಿದೆ. ಆದ್ದರಿಂದ ಅಲ್ಲಿ ಸ್ವಲ್ಪ ದೂರದಲ್ಲಿ ಸ್ನಾನ ಮಾಡಬೇಕು. ನದಿಯಲ್ಲಿ 11 ಬಾರಿ ಮುಳುಗುವುದು ಶಿವಪ್ರದ ಶುಭದಾಯಕ ಎಂದು ಹೇಳಲಾಗಿದೆ. ಅದಕ್ಕಾಗಿಯೇ ಪವಿತ್ರ ನದಿಗಳಲ್ಲಿ ಬಟ್ಟೆಗಳನ್ನು ತೊಳೆಯುವುದು ನಿಷಿದ್ಧವಾಗಿದೆ. ನದಿಗಳಲ್ಲಿ ಯಾವುದೇ ಮಲಿನತೆಯನ್ನು ಕೂಡ ಹಾಕಬಾರದು. ಗಂಗಾದೇವಿ ಹೇಳುತ್ತಾರೆ, ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದವರು ನೀವು ಎಲ್ಲೇ ಸ್ನಾನ ಮಾಡಿದರೂ ನನ್ನ ನಾಮಸ್ಮರಣೆ ಮಾಡಿದರೆ ಸಾಕು, ನಾನು ಆ ಜಲದಲ್ಲಿ ಪ್ರವೇಶಿಸುತ್ತೇನೆ ಎಂದು ಗಂಗೆಯು ಹೇಳುತ್ತಾಳೆ. ಇನ್ನು ಪರಮೇಶ್ವರನು ಹೇಳುತ್ತಾನೆ, ಪಾರ್ವತಿ ದೇವಿ, ಈಗ ನಾನು ನಿನಗೆ ಶ್ರೇಯಸ್ಸಿನ ವಿಷಯವನ್ನು ಹೇಳುತ್ತೇನೆ. ಶ್ರೇಯಸ್ಸನ್ನು ಬಯಸುವವರು ನದಿಯಲ್ಲಿ ಸ್ನಾನ ಮಾಡುತ್ತಾರೆ. ಹಿಂದೂ ಧರ್ಮದಲ್ಲಿ ಶಾಸ್ತ್ರಗಳಲ್ಲಿ ಪ್ರತಿಯೊಂದು ವಿಷಯಕ್ಕೂ ಅನೇಕ ನಿಯಮಗಳನ್ನು ಹೇಳಲಾಗಿದೆ. ಆ ನಿಯಮಗಳಲ್ಲಿ ಒಂದು ಸ್ನಾನದ ಕುರಿತು. ಯಾರು ಶಾಸ್ತ್ರಗಳಲ್ಲಿ ಹೇಳಿರುವ ನಿಯಮಗಳನ್ನು ಪಾಲಿಸುತ್ತಾರೋ ಅವರ ಮನೆಯಲ್ಲಿ ಧನ ಸಮೃದ್ಧಿ ಹೆಚ್ಚಾಗಿರುತ್ತದೆ, ಕುಟುಂಬವು ಸಂತೋಷವು ನೆಲೆಸಿರುತ್ತದೆ. ನಗ್ನವಾಗಿ ಅಂದರೆ ಬಟ್ಟೆ ಇಲ್ಲದೆ ಸ್ನಾನ ಮಾಡಬಾರದು ಎಂದು ನೀವು ಮನೆಯ ಹಿರಿಯರಿಂದ ಕೇಳಿರುವಿರಿ ಅಲ್ಲವೇ? ಯಾವಾಗಲೂ ನಗ್ನವಾಗಿ ಸ್ನಾನ ಮಾಡಬಾರದು ಎಂದು ಪೌರಾಣಿಕ ಗ್ರಂಥಗಳಲ್ಲಿ ಹೇಳಲಾಗಿದೆ. ಪೌರಾಣಿಕ ಗ್ರಂಥಗಳ ಪ್ರಕಾರ ನಗ್ನವಾಗಿ ಸ್ನಾನ ಮಾಡಬಾರದು ಎಂದು ಹೇಳಲಾಗಿದೆ. ನಗ್ನ ಸ್ನಾನಕ್ಕೆ ಸಂಬಂಧಿಸಿದ ಕೆಲವು ವಿಷಯಗಳು ಶ್ರೀಕೃಷ್ಣನೊಂದಿಗೆ ಸಂಬಂಧ ಹೊಂದಿದೆ. ಪೌರಾಣಿಕ ಕಥೆಗಳ ಪ್ರಕಾರ ಒಮ್ಮೆ ಗೋಪಿಕೆಯರು ಸರೋವರದಲ್ಲಿ ಸ್ನಾನ ಮಾಡುತ್ತಿದ್ದರು. ಅವರು ಬಟ್ಟೆ ಇಲ್ಲದೆ ನಿರ್ವಸ್ತ್ರ ಇದ್ದರು. ಆಗ ಶ್ರೀಕೃಷ್ಣನು ಅವರ ಎಲ್ಲಾ ವಸ್ತ್ರಗಳನ್ನು ಮರೆ ಮಾಡಿದರು. ಗೋಪಿಕೆಯರು ತಮ್ಮ ವಸ್ತ್ರಗಳನ್ನು ಮರಳಿ ಕೊಡಬೇಕೆಂದು ಪ್ರಾರ್ಥಿಸಿದರು. ಆಗ ಶ್ರೀಕೃಷ್ಣನು ಅವರಿಗೆ ಹೇಳಿದನು, ಎಲ್ಲಿಯೂ ಕೂಡ ನಿರ್ವಸ್ತ್ರರಾಗಿ ಸ್ನಾನ ಮಾಡಬಾರದು. ಹಾಗೆ ಮಾಡಿದರೆ ಜಲದೇವರಾದ ವರುಣನನ್ನು ಅವಮಾನ ಮಾಡಿದಂತಾಗುತ್ತದೆ ಎಂದು ಉಪದೇಶಿಸಿದನು. ಆದ್ದರಿಂದ ಯಾವತ್ತೂ ಕೂಡ ನಿರ್ವಸ್ತ್ರರಾಗಿ ಸ್ನಾನ ಮಾಡಬಾರದು ಎಂದು ಶ್ರೀಕೃಷ್ಣನು ಸಲಹೆ ನೀಡಿದನು.
ನೀವು ಸ್ನಾನ ಮಾಡುವಾಗ ನಾವು ಕೊಠಡಿಯಲ್ಲಿ ಇದ್ದೇವೆ, ನಮ್ಮನ್ನು ಯಾರು ನೋಡುತ್ತಾರೆ ಎಂದು ಯೋಚಿಸುವುದು ತಪ್ಪು. ಪರಮೇಶ್ವರನು ಎಲ್ಲೆಡೆ ಇರುವವನು, ಎಲ್ಲವನ್ನು ನೋಡುತ್ತಾನೆ. ನಿರ್ವಸ್ತ್ರರಾಗಿ ಸ್ನಾನ ಮಾಡಿದರೆ ಅದು ವರುಣ ದೇವರನ್ನು ಅವಮಾನಿಸಿದಂತಾಗುತ್ತದೆ. ಆದ್ದರಿಂದ ಪಾಪ ಉಂಟಾಗುತ್ತದೆ, ಆರ್ಥಿಕ ಸಮಸ್ಯೆಗಳು ಬರಬಹುದು, ಹಾಗೆಯೇ ನಕಾರಾತ್ಮಕ ಶಕ್ತಿಗಳು ಪ್ರವೇಶಿಸಬಹುದು, ಮನಸ್ಥಿತಿ ಕೂಡ ನಕಾರಾತ್ಮಕವಾಗಿರಬಹುದು. ಆದ್ದರಿಂದ ಸ್ನಾನ ಮಾಡುವಾಗ ಕನಿಷ್ಠ ಒಂದು ವಸ್ತ್ರವನ್ನಾದರೂ ಧರಿಸಬೇಕು. ಸಂಪೂರ್ಣ ನಿರ್ವಸ್ತ್ರರಾಗಿ ಸ್ನಾನ ಮಾಡಬಾರದು. ನಿರ್ವಸ್ತ್ರ ಸ್ನಾನ ಮಾಡಿದರೆ ಪಿತೃದೇವತೆಗಳಿಗೆ ತೃಪ್ತಿ ಲಭಿಸುವುದಿಲ್ಲ, ಅದು ಪಿತೃದೋಷಕ್ಕೆ ಕಾರಣವಾಗಬಹುದು ಎಂದು ಹೇಳಲಾಗಿದೆ. ಪಿತೃದೇವತೆಗಳಿಗೆ ಸಮರ್ಪಿಸುವ ನೀರು ಶುದ್ಧವಾಗಿರಬೇಕು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ನಿರ್ವಸ್ತ್ರರಾಗಿ ಸ್ನಾನ ಮಾಡಿದರೆ ಪಿತೃದೇವತೆಗಳಿಗೆ ಕೋಪ ಉಂಟಾಗುತ್ತದೆ ಎಂದು ನಂಬಿಕೆ ಇದೆ. ಅದರ ಪರಿಣಾಮವಾಗಿ ಮನುಷ್ಯನು ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಹೀಗಾಗಿ ಯಾವತ್ತೂ ಕೂಡ ನಗ್ನವಾಗಿ ಸ್ನಾನ ಮಾಡಬಾರದು ಎಂದು ನಮ್ಮ ಹಿರಿಯರು ಸಲಹೆ ಕೊಡುತ್ತಾರೆ. ಶಾಸ್ತ್ರಗಳಲ್ಲಿಯೂ ಈ ವಿಷಯಗಳನ್ನು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಂದನ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.